ಏನೊಬ್ಬ ಇಂಡಿಯಾಕ್ ರೋಡ್ನಾಗ ಹಳಿ ಬೆಳಿ ಕಾಲ್ಗೆಜ್ಜಿ ಕಾಲುಂಗ್ರ ಇಟ್ಕೊಂಡ್ ನಿಂತಿಲ್ಲ. ಏನಿಲ್ಲ ಬೈ ನಮ್ ಜಮಖಂಡಿ ಒಳಗ ಹಳಿ ಬೆಳಿ ಕಾಲುಂಗ್ರ ಕಾಲ್ಗೆಜ್ಜಿ ಚೈನಾ ಕಡಾನ ಎಕ್ಸ್ಚೇಂಜ್ ಮಾಡಿ ಹೊಸ ಬೆಳಿ ಚೈನಾ ಬ್ರಾಸ್ಲೆಟ್ ಕಡಾ ಕೊಡಕತ್ತಾರ. ಏನ್ ಹಳಿ ಬೆಳಿ ಕಾಲುಂಗ್ರ ತಗೊಂಡ್ ಹೊಸ ಬೆಳಿ ಕಾಲುಂಗ್ರ ಎಲ್ಲಿ ಒಬ್ಬ ಇದು ಬ್ಯಾಂಕ್ ಆಫರ್ ಬಾರೋ ಬೈ ನಾ ತೋರಿಸ್ತೇನೆ. ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಜಮಖಂಡಿ ಅಶೋಕ್ ಸರ್ಕಲ್ ನ ಹತ್ತಿರದ ಉಮಾರಾಮೇಶ್ವರ ರೋಡ್ ನಲ್ಲಿ ಲೊಕೇಟ್ ಆಗಿರ್ತಕ್ಕಂತ ಬಸವ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೆ ಬಂದದೇವ್ರಿ. ನೀವು ಇಲ್ಲಿ 22 ಕ್ಯಾರೆಟ್ ನ ಒಂದು ತೊಲಿ ಮೇಲ್ಪಟ್ಟು ಬಂಗಾರದ ಆಭರಣಗಳನ್ನ ಅಪ್ ಟು 5.99% ಮೇಕಿಂಗ್ ಚಾರ್ಜ್ ನಲ್ಲಿ ನಿಮಗೆ ಬೇಕಾದ ಬಂಗಾರದ ಆಭರಣಗಳನ್ನ ರೆಡಿ ಮಾಡಿ ಕೊಡ್ತಾರೆ. ಹಾಗೇನೆ ನೀವು ಇಲ್ಲಿ ಪ್ರತಿ ತೊಲಿ ಬಂಗಾರದ ಖರೀದಿಯ ಮೇಲೆ 11,000ದಿಂದ ಹಿಡಿದು 12,000 ರೂಪಾಯಿವರೆಗೂ ಉಳಿತಾಯವನ್ನ ಮಾಡುವ ಸುವರ್ಣ ಅವಕಾಶವನ್ನ ನಿಮ್ದಾಗಿಸ್ಕೊಳ್ಬಹುದ್ರಿ. ಹಾಗೇನೆ ನಿಮಗೆ ಬೇರೆ ಎಲ್ಲೂ ಕೂಡ ಈ ಒಂದು ಮೇಕಿಂಗ್ ಚಾರ್ಜ್ ನಲ್ಲಿ ಆಭರಣಗಳು ಸಿಗೋದಿಲ್ರಿ. ಅಷ್ಟೇ ಅಲ್ಲದೆ ಇವರು ನಿಮ್ಮ ಹಳೆಯ ಬಂಗಾರವನ್ನು ಸಹ ತೆಗೆದುಕೊಂಡು ಈ ಒಂದು ಆಫರ್ ನಲ್ಲಿ ಹೊಸ ಬಂಗಾರದ ಆಭರಣಗಳನ್ನ ರೆಡಿ ಮಾಡಿ ಕೊಡುತ್ತಾರೆ. ಹಾಗೇನೆ ನೀವು ಈ ಒಂದು ಇದೇ ಮೇಕಿಂಗ್ ಚಾರ್ಜ್ ನಲ್ಲಿ 90% ಅಮೌಂಟ್ ಅನ್ನ ಅಡ್ವಾನ್ಸ್ ಪೇಮೆಂಟ್ ಮಾಡಿ ನಿಮ್ಮಿಷ್ಟದ ಬಂಗಾರದ ಆಭರಣಗಳ ಅಡ್ವಾನ್ಸ್ ಬುಕಿಂಗ್ ಅನ್ನು ಸಹ ಮಾಡಿ ಕೊಡಬಹುದ್ರಿ. ಹಾಗೇನೆ ಇಲ್ಲಿ ಕೇವಲ ಬಂಗಾರದ ಖರೀದಿಯ ಮೇಲೆ ಅಷ್ಟೇ ಅಲ್ಲದೆ ಈ ಒಂದು ಜ್ಯುವೆಲರಿ ಸ್ಟೋರ್ ನಲ್ಲಿ ಬೆಳ್ಳಿ ಬ್ರಾಸ್ಲೆಟ್ ಚೈನ್ ಕಡ ಉಡ್ದ ಮಹೋತ್ಸವ ಕೂಡ ಶುರು ಆಗೈತ್ರಿ. ನೀವು ಇಲ್ಲಿ ನಿಮ್ಮ ಹಳೆಯ ಬೆಳ್ಳಿ ಬ್ರಾಸ್ಲೆಟ್ ಚೈನ್ ಕಾಲ್ಗೆಜ್ಜೆ ಕಾಲುಂಗರ ಕಡ ಅಥವಾ ಉಡದಾರನ್ನ ತೆಗೆದುಕೊಂಡು ಬಂದು ಅಷ್ಟೇ ತೂಕಕ್ಕೆ ಹೊಸ ಬೆಳ್ಳಿಯ ಬ್ರಾಸ್ಲೆಟ್ ಚೈನ್ ಕಡ ಕಾಲ್ಗೆಜ್ಜೆ ಕಾಲುಂಗರ ಅಥವಾ ಉಡದಾರನ್ನ ಕೇವಲ ಮೇಕಿಂಗ್ ಚಾರ್ಜ್ ಮತ್ತು GST ಅಮೌಂಟ್ ಅನ್ನ ಕೊಟ್ಟು ಎಕ್ಸ್ಚೇಂಜ್ ಅನ್ನ ಮಾಡಿಕೊಂಡು ತೆಗೆದುಕೊಂಡು ಹೋಗಬಹುದ್ರಿ. ಅಷ್ಟೇ ಅಲ್ಲದೆ ಇಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ನ ಸ್ಕೀಮ್ ಗಳು ಕೂಡ ಇದ್ದು ನೀವು ಇದರ ಲಾಭವನ್ನು ಸಹ ಪಡೆದುಕೊಳ್ಳಬಹುದ್ರಿ. ಎಲ್ಲ ಜಬರ್ದಸ್ತ್ ಆಫರ್ ಗಳು ಜಮಖಂಡಿ ಮತ್ತು ಅಥಣಿ 2 ಬ್ರಾಂಚ್ ಗಳಲ್ಲೂ ಇದ್ದು ನಿಮಗೆ ಅನುಕೂಲ ಆಗೋ ಬ್ರಾಂಚ್ ನಲ್ಲಿ ಹೋಗಿ ನಿಮ್ಮಿಷ್ಟದ ಆಭರಣಗಳನ್ನ ಖರೀದಿ ಮಾಡಬಹುದ್ರಿ. ಈಗಾಗಲೇ ಈ ಒಂದು ಆಫರ್ ಶುರುವಾಗಿದ್ದು ಇದೇ ಜುಲೈ 31ನೇ ತಾರೀಕಿನವರೆಗೂ ಈ ಒಂದು ಬಂಗಾರದ ಆಫರ್ ಇದ್ದು ಈ ಕೂಡಲೇ ಈ ಒಂದು ಜ್ಯುವೆಲರಿ ಸ್ಟೋರ್ ಗೆ ಬಂದು ಭೇಟಿ ನೀಡಿ ನಿಮ್ಮಿಷ್ಟದ ಬಂಗಾರ ಆಭರಣಗಳನ್ನ ಖರೀದಿ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಇದೇ ತರದ ವಿಡಿಯೋದೊಳಗೆ ಸಿಗ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.